ಹೊನ್ನಾವರದ ಕಾಸರಗೋಡು ಮೀನು ಉತ್ಪಾದಕರ ಮತ್ತು ಮತ್ಸ್ಯೋದ್ಯಮ ಸಂಘ ರೀದ 3ನೇ ವರ್ಷದ ವಾರ್ಷಿಕ ಸಭೆಯು ಕರಾವಳಿ ಮೀನುಗಾರರ ಕಾರ್ಮಿಕ ಸಂಘದ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಗೆ ಮನುವಿಕಾಸ ಸಂಸ್ಥೆಯ ಮುಖ್ಯಸ್ಥ ಗಣಪತಿ ಭಟ್ ದೀಪ ಬೆಳಗಿಸುವುದರ ಮೂಲಕ ಸಭೆಗೆ ಚಾಲನೆ ನೀಡಿ ಪ್ರಾಸ್ತಾವಿಕವಾಗಿ ಮೀನುಗಾರಿಕೆ ಮತ್ತು ಮೀನುಗಾರ ಅಭಿವೃದ್ಧಿ ಯೋಜನೆಗೆ ಶ್ರಮಿಸುತ್ತಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅವರಿಗೆ ಸಂಘದ ಪರವಾಗಿ ಸನ್ಮಾನಿಸಲಾಯಿತು. ತದನಂತರ ಅತಿಥಿಯಾಗಿ ಆಗಮಿಸಿದ್ದ ಪಂಚಾಯಿತಿ ಸದಸ್ಯ ಜಗದೀಶ್ ತಾಂಡೇಲ್ ಮಾತನಾಡಿ, ಜಿಲ್ಲಾ ಫೆಡರೇಷನ್ ಅವರು 1 ಕೋಟಿ ತನಕ ಸಾಲ ಕೊಡಲು ಸಿದ್ಧರಿದ್ದಾರೆ. ಮೀನುಗಾರ ಸಂಘಟನೆಯು ಇದರ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದು ಸಭೆಯಲ್ಲಿ ತಿಳಿಸಿದರು. ಕಾರ್ಯಕ್ರಮದ ನಿರ್ವಹಣೆಯನ್ನು ರಾಜೇಶ್ ತಾಂಡೇಲ್ ಮಾಡಿದರು. ಸಭೆಗೆ ಅತಿಥಿಯಾಗಿ ಇಸ್ಮಾಯಿಲ್ ಅಬ್ದುಲ್ ಖಾದರ್, ಎವಿ ಶಾನ್ಬಾಗ್, ಸಿಬ್ಬಂದಿ ಸಂತೋಷ್ ಮೇಸ್ತಾ, ಫಿಶರೀಸ್ ಇಲಾಖೆಯ ಚಿದಂಬರ್ ಹಾಗೂ ಸಂಘದ ಅಧ್ಯಕ್ಷರಾದ ರೇಣುಕಾ ತಾಂಡೇಲ್, ಉಪಾಧ್ಯಕ್ಷರಾದ ರೇಖಾ ತಾಂಡೇಲ್, ಕಾರ್ಯದರ್ಶಿ ರೆಮ್ಮಾ ತಾಂಡೇಲ್ ಹಾಗೂ ಬಿಒಡಿ ಮೆಂಬರ್, ಸಂಪದ ಸದಸ್ಯರು ಹಾಗೂ ಮನುವಿಕಾಸ ಸಂಸ್ಥೆಯವರು, ಮೀನುಗಾರರು ಉಪಸ್ಥಿತರಿದ್ದರು. ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಶ್ವಿನಿ ತಾಂಡೇಲ್ ಇವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು.